ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಪ್ರಿಯ ವೃಷಭ ರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಲಕ್ಷ್ಮೀ ದೇವಿಯ ಕರೆ ಎಂದು ತಿಳಿದುಕೊಳ್ಳಿ. ಈ ವಿಡಿಯೋ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿದ್ರೆ ನಿಮ್ಮ ಅದೃಷ್ಟವೇ ತಿರುಗುತ್ತದೆ. ವೃಷಭ ರಾಶಿಯವರ ಜೀವನ: ದುಡಿಮೆ ಜಾಸ್ತಿ, ಉಳಿಕೆ ಕಡಿಮೆ. ನಂಬಿದವರು ದೂರ, ಹಣ ಕೈಯಲ್ಲಿ ನಿಲ್ಲಲಿಲ್ಲ. ನಾನು ದುಡಿಯುತ್ತೇನೆ, ಆದರೆ ಫಲ ಏಕೆ ಇಲ್ಲ? ಈ ಪ್ರಶ್ನೆ ನಿಮ್ಮದಾಗಿದ್ದರೆ ನೀವೇ ವೃಷಭ ರಾಶಿಯವರೇ. ಕಾರಣ ಶನಿ ಮತ್ತು ರಾಹು ದೀರ್ಘ ಪ್ರಭಾವ, ಕುಟುಂಬ ಕರ್ಮ ಬಾಧೆ, ಲಕ್ಷ್ಮಿ ಸ್ಥಿರವಾಗದ ಯೋಗ. ಆದರೆ ಈಗ ಎಲ್ಲದಕ್ಕೂ ಬ್ರೇಕ್ ಬರುವ ಸಮಯ. ಈ ಸಮಯದಲ್ಲಿ ಶನಿ ಕಠಿಣತೆ ಕಡಿಮೆ, ಗುರು ಸಂಪೂರ್ಣ ಬೆಂಬಲ, ಲಕ್ಷ್ಮಿ ಯೋಗ ಆಕ್ಟಿವೇಟ್. ಮುಂದಿನ 90 ದಿನಗಳು ಗೋಲ್ಡನ್ ಪೀರಿಯಡ್ ಆಗಿರುತ್ತದೆ. ಈ ಸಮಯದಲ್ಲಿ ನಿಂತಿದ್ದ ಹಣ ಬರುತ್ತೆ, ಹೊಸ ಇನ್ಕಮ್ ಶುರು. ಪ್ರಾಪರ್ಟಿ ಆ್ಯಂಡ್ ಗೋಲ್ಡ್ ಯೋಗ, ಗೌರವ ಮತ್ತು ಪವರ್ ಸಿಗುತ್ತದೆ. ವೃಷಭ ರಾಶಿಯವರೇ, ನಿಮಗೆ ಬರುವ ಹಣ ನಿಧಾನವಾಗಿ ಆದರೆ ಶಾಶ್ವತವಾಗಿರುತ್ತದೆ. ಸೂಚನೆಗಳು: ಹಠಾತ್ ಹಣದ ಆಲೋಚನೆ, ಬಂಗಾರ ಕಾಣುವುದು, ದೇವಾಲಯ ಕನಸು, ಹಳೆ ಬಾಕಿ ಹಣ ನೆನಪು. ಇದು ಲಕ್ಷ್ಮೀ ದೇವಿಯ ಸಂದೇಶ. ಆದರೆ ಈ ತಪ್ಪು ಮಾಡಿದರೆ ಸಾಲ ಕೊಡೋದು ಗ್ಯಾರಂಟಿ, ನಿಲ್ಲೋದು ಆಲಸ್ಯ. ವೃಷಭ ರಾಶಿಯವರ ಶತ್ರು: ನಗುತ್ತಾ ಒಳಗೆ ವಿಷ. ನಿಮ್ಮ ಶಾಂತ ಸ್ವಭಾವ ದುರುಪಯೋಗ. ಆದರೆ ಈಗ ಶತ್ರುಗಳೇ ಬಲಹೀನ, ನಿಮ್ಮ ಹಿಂದೆ ತಲೆಬಾಗುವ ಕಾಲ. ನೀವು ಮಾತನಾಡದೆ ಗೆಲ್ಲುವವರು. ವೃಷಭ ರಾಶಿಯ ಪ್ರೀತಿ ಆಳವಾದ, ನಿಷ್ಠಾವಂತ, ಆದರೆ ಮೋಸ ಅನುಭವಿಸಿದವರು ಹೆಚ್ಚು. ಮುಂದಿನ ದಿನಗಳಲ್ಲಿ ಹಳೆಯ ನೋವು ಮುಕ್ತ, ನಿಜವಾದ ಸಂಗಾತಿ, ಮದುವೆಗೆ ಶುಭ ಕಾಲ. ಕುಟುಂಬದಲ್ಲಿ ತಾಯಿ ಆಶೀರ್ವಾದ, ಮನೆಗೆ ಶುಭ ಸುದ್ದಿ, ವಂಶ ಸುದ್ದಿ ಯೋಗ. ಮನೆಯಲ್ಲಿದ್ದರೆ ಭಾಗ್ಯ ತಡೆ, ಒಡೆದ ಪಾತ್ರೆ, ಕಸ ಜಮಾವಣೆ, ದೀಪ ಆರಿಸುವುದು ಮಾಡಬೇಕಾದರೆ ಶುಕ್ರವಾರ ದೀಪ, ತುಳಸಿ ಪೂಜೆ. ಮನೆಯ ಉತ್ತರ ದಿಕ್ಕು ಸ್ವಚ್ಛ. ಲಕ್ಷ್ಮೀ ದೇವಿ ಪಡೆಯುವ 7 ಮಹಾ ಉಪಯೋಗಿಗಳು: ಶುಕ್ರವಾರ ಬಿಳಿ ಬಟ್ಟೆ, ಓಂ ಶ್ರೀ ನಮಃ ಅಂತ 16 ಬಾರಿ, ಹಸುವಿಗೆ ಆಹಾರ, ಬಂಗಾರ ಸ್ವಚ್ಛ, ಮನೆಯ ಬಾಗಿಲಿಗೆ ಕುಂಕುಮ, ಅತಿಥಿಗೆ ಅನ್ನೋ. ಈ ವಿಡಿಯೋ ಮಹಾ ಎಚ್ಚರಿಕೆಗಳು: ಈ ಸಮಯದಲ್ಲಿ ಅಹಂಕಾರ ಬೇಡ, ಹಣದ ಬಗ್ಗೆ ಗರ್ವ ಬೇಡ, ಯಾರನ್ನು ತಗ್ಗಿಸಿ ನೋಡಬೇಡಿ, ವಿನಯವೇ ನಿಮ್ಮ ಲಕ್ ಆಗಿರುತ್ತದೆ. ವೃಷಭ ರಾಶಿಯವರೇ, ಮುಂದಿನ ದಿನಗಳಲ್ಲಿ ಹಣ ಸ್ಥಿರ, ಗೌರವ ಹೆಚ್ಚಳ, ನೆಮ್ಮದಿ, ದೇವರ ಕೃಪೆ ಪಕ್ಕ. ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದ್ದಾಳೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಾಕಿದ್ರೆ ಕಮೆಂಟ್ನಲ್ಲಿ ಬರೆಯಿರಿ, ಜೈ ವೃಷಭ ರಾಶಿ ಲಕ್ಷ್ಮಿ ಕೃಪೆ ಎಂದು. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ವೃಷಭ ರಾಶಿಯವರಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಇದು ನಿಮ್ಮ ಮಹಾಪುಣ್ಯದ ದಿನವಾಗಿರುತ್ತದೆ.